ಇವತ್ತಿನ ವಿಡಿಯೋದಲ್ಲಿ ನಾವು ಲೂಪ್ ಸ್ಟೇಟ್ಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಲೂಪ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಲೂಪ್ ಅಂದರೆ ರಿಪೀಟೆಡ್ ಆಗಿ ವರ್ಕ್ ಆಗ್ತಾನೆ ಇರೋದು, ಅಂದರೆ ಎಲ್ಲೂ ನಿಲ್ಲದೆ ರಿಪೀಟೆಡ್ ಆಗಿ ಅದೇ ಪಾರ್ಟ್ ಏನಿದೆ ಅದೇ ವರ್ಕ್ ಆಗ್ತಾ ಇದೆ, ಅದನ್ನು ನಾವು ಲೂಪ್ ಅಂತ ಕರಿತೀವಿ. ಈ ಥರ ನಮ್ಮ ಪ್ರೋಗ್ರಾಮಿಂಗಲ್ಲಿ ನಮ್ಮ ಹತ್ರ ಟೋಟಲ್ ಆಗಿ 3 ಲೂಪ್ ಸ್ಟೇಟ್ಮೆಂಟ್ಸ್ ಇದೆ. ಒಂದು ಬಂದು ವೈಲ್ ಲೂಪ್, ಇನ್ನೊಂದು ಬರುತ್ತೆ ಡೂ ವೈಲ್ ಲೂಪ್, ನೆಕ್ಸ್ಟ್ ಬರುತ್ತೆ ಫಾರ್ ಲೂಪ್. ಟೋಟಲ್ ಆಗಿ ನಮ್ಮ ಹತ್ರ 3 ಲೂಪ್ ಸ್ಟೇಟ್ಮೆಂಟ್ಸ್ ಇದೆ. ಸೊ ಈ 3 ಲೂಪ್ ಸ್ಟೇಟ್ಮೆಂಟ್ಸ್ನ ನಾವು ಬೇರೆ ಬೇರೆ ಪ್ರೋಗ್ರಾಮ್ಸಲ್ಲಿ ಬೇರೆ ಬೇರೆ ಪಾರ್ಟಲ್ಲಿ ಯೂಸ್ ಮಾಡ್ತಾ ಬರ್ತೀವಿ. ಸೊ ಅದರಲ್ಲಿ ಫಸ್ಟ್ನೇದಾಗಿ ನಾವು ಲೂಪ್ಸ್ನ ನೋಡೋದಾದರೆ ನಮ್ಮ ಹತ್ರ ಇದೆ ವೈಲ್ ಲೂಪ್. ವೈಲ್ ಲೂಪ್ನ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಸೊ ನೋಡೋದಕ್ಕೆ ಸ್ವಲ್ಪ ನಿಮಗೆ ಇಫ್ ಹೇಗಿರುತ್ತಲ್ವ ಅದೇ ರೀತಿ ಇರುತ್ತೆ. ಆದರೆ ಇಫಲ್ಲಿ ನಾವೇನಾದರೂ ಒಂದು ಕಂಡೀಷನ್ನ ಬರೆದಾಗ ಆ ಕಂಡೀಷನ್ ಟ್ರೂ ಆದ ತಕ್ಷಣ ಏನಾಗುತ್ತೆ, ಕಂಡೀಷನ್ ಟ್ರೂ ಆದರೆ ಒಳಗಿರುವಂಥ ಸ್ಟೇಟ್ಮೆಂಟ್ ವರ್ಕ್ ಆಗುತ್ತೆ, ಅಲ್ಲಿಂದ ವಾಪಸ್ ಬರುತ್ತೆ, ಅಲ್ಲಿಗೆ ಪ್ರೋಗ್ರಾಮ್ ಎಂಡ್ ಆಗುತ್ತೆ. ಆದರೆ ವೈಲ್ ಲೂಪಲ್ಲಿ ಏನಾದರೂ ಕಂಡೀಷನ್ ಬರೆದು ಅದು ಟ್ರೂ ಆದರೆ ಸೇಮ್ ಒಳಗಡೆ ಇರೋಂಥ ಸ್ಟೇಟ್ಮೆಂಟ್ ಅಂತೂ ವರ್ಕ್ ಆಗೇ ಆಗುತ್ತೆ, ಅದಾದಮೇಲೆ ಹೊರಗಡೆಗೆ ಬರಲ್ಲ. ಸೊ ಏನಾಗುತ್ತೆ, ಮತ್ತೆ ವಾಪಸ್ ರಿಪೀಟೆಡ್ ಆಗಿ ಲೂಪಿಗೆ ಮೇಲೆ ಹೋಗುತ್ತೆ, ಮತ್ತೆ ಕಂಡೀಷನ್ ಚೆಕ್ ಆಗುತ್ತೆ, ಮತ್ತೆ ಒಳಗಿರುವಂಥ ಸ್ಟೇಟ್ಮೆಂಟ್ಸ್ ವರ್ಕ್ ಆಗುತ್ತೆ. ಸೊ ಈ ರೀತಿ ಆಗ್ತಾನೆ ಇರುತ್ತೆ ರಿಪೀಟೆಡ್. ಸೊ ಈ ರೀತಿ ರಿಪೀಟೆಡ್ ಆಗ್ತಾ ಇದ್ದರೆ ನಮಗೆ ಪ್ರಾಬ್ಲಮ್ ಬಂದೇ ಬರುತ್ತೆ. ಯಾಕೆಂದರೆ ಯಾವುದಾದ್ರೂ ಒಂದು ಪಾರ್ಟಲ್ಲಿ ನಮ್ಮ ಪ್ರೋಗ್ರಾಮ್ ಎಂಡ್ ಆಗಲೇಬೇಕು. ಇಲ್ಲೇನಾಗುತ್ತೆ, ವೈಲ್ ಲೂಪಲ್ಲಿ ಕಂಡೀಷನ್ ಟ್ರೂ ಇದ್ದರೆ ಪ್ರತಿ ಸತಿನೂ ವರ್ಕ್ ಆಗ್ತಾನೆ ಇರುತ್ತೆ, ಪ್ರೋಗ್ರಾಮ್ ಎಂಡ್ ಆಗೋದೇ ಇಲ್ಲ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಯಾವುದೇ ಲೂಪ್ ಸ್ಟೇಟ್ಮೆಂಟಲ್ಲಾದರೂ ಒಂದು ಪಾರ್ಟ್ ಬಂದಾಗ ನಮ್ಮ ಕಂಡೀಷನ್ ಫಾಲ್ಸ್ ಆಗಲೇಬೇಕು, ನಮ್ಮ ಪ್ರೋಗ್ರಾಮ್ ಎಂಡ್ ಆಗಲೇಬೇಕು, ಪ್ರತಿ ಸತಿನೂ ಟ್ರೂ ಇರೋದಕ್ಕೆ ಆಗಲ್ಲ. ಸೊ ಆ ರೀತಿ ನಮ್ಮ ಪ್ರೋಗ್ರಾಮ್ನ ಬರೀಬೇಕು. ಸೊ ಅದರಲ್ಲೀಗ ಫಸ್ಟ್ ನಾನೊಂದು ಎಕ್ಸಾಂಪಲ್ನ ತೋರಿಸ್ತೀನಿ ನಿಮಗೆ. ಫಸ್ಟ್ ನಾನೊಂದು ವೇರಿಯೇಬಲ್ ತೊಗೊಳ್ತೀನಿ ಐಯಲ್ಲಿ ನಾನು ಸ್ಟೋರ್ ಮಾಡ್ತೀನಿ 0. ಆಮೇಲೆ ವೈಲ್ ಲೂಪ್ನ ಬರೀತೀನಿ. ವೈಲ್ I ಲೆಸ್ ದೆನ್ 3. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟಲ್ಲಿ ಒಂದು ಹಲೋನ ಪ್ರಿಂಟ್ ಮಾಡ್ತೀನಿ. ಸೊ ಈ ಪ್ರೋಗ್ರಾಮ್ ಹೇಗೆ ವರ್ಕ್ ಆಗ್ಬೋದು ಅಂತ ನೋಡ್ತಾ ಬರೋಣ. ಫಸ್ಟ್ ನೋಡ್ಬೋದು ಐ ವ್ಯಾಲ್ಯೂ ಏನಿದೆ 0 ಇದೆ. ಸೊ ಇಲ್ಲಿ ಬಂದಾಗ ಏನಾಗುತ್ತೆ, ನಮ್ಮ ಕಂಡೀಷನ್ 0 ಲೆಸ್ ದೆನ್ 3. ಸೊ 0 ಲೆಸ್ ದೆನ್ 3 ಏನಿದೆ ಇದು ಟ್ರೂ, ಯಾಕೆಂದರೆ 0 3ಗಿಂತ ಲೆಸ್ ಇದೆ. ಆವಾಗ ಏನಾಗುತ್ತೆ, ನಮ್ಮ ಔಟ್ಪುಟ್ಟಲ್ಲಿ ಒಂದು ರೌಂಡು ಹಲೋ ಪ್ರಿಂಟ್ ಆಗುತ್ತೆ. ಸೊ ಪ್ರಿಂಟ್ ಆದಮೇಲೆ ನಿಮಗೆ ಹೇಳಿದ್ದೆ ವಾಪಸ್ ಮತ್ತೆ ನಮ್ಮ ಕೋಡ್ ಮೇಲಕ್ಕೆ ವೈಲ್ ಲೂಪಿಗೆ ಹೋಗುತ್ತೆ. ವೈಲ್ ಲೂಪಲ್ಲಿ ಹೋದಾಗ ಮತ್ತೆ ಕಂಡೀಷನ್ ಸಿಕ್ತು ಐ ಲೆಸ್ ದೆನ್ 3. ಸೊ ಇಲ್ಲಿ ಮತ್ತೆ ಐ ವ್ಯಾಲ್ಯೂ 0 ಇದೆ, ಲೆಸ್ ದೆನ್ 3 ಅಂದರೆ ಮತ್ತೆ ಕಂಡೀಷನ್ ಟ್ರೂ ಆಯಿತು. ಟ್ರೂ ಆದಾಗ ಮತ್ತೊಂದು ರೌಂಡ್ ನಿಮಗೆ ಹಲೋ ಪ್ರಿಂಟ್ ಆಯಿತು. ಸೊ ಮತ್ತೆ ಗೊತ್ತೇ ಇದೆ, ವಾಪಸ್ ಮತ್ತೆ ಟಾಪಿಕ್ ಹೋಗುತ್ತೆ, ಟಾಪಿಕ್ ಹೋದಾಗ ಮತ್ತೆ ಕಂಡೀಷನ್ ಸಿಗುತ್ತೆ. ಇಲ್ಲಿ ಮತ್ತೆ ವೈಲ್ ಲೂಪಲ್ಲಿ ಕಂಡೀಷನ್ ಇದೆ ಐ ಲೆಸ್ ದೆನ್ 3 ಅಂದರೆ 0 ಲೆಸ್ ದೆನ್ 3. ಇದು ಮತ್ತೆ ಟ್ರೂ ಆಗುತ್ತೆ, ಮತ್ತೆ ಹಲೋ ಪ್ರಿಂಟ್ ಆಗುತ್ತೆ. ಸೊ ಈ ಥರ ಎಲ್ಲಿವರೆಗೆ ಆಗುತ್ತೆ, ಇದು ಎಂಡ್ ಆಗೋದೇ ಇಲ್ಲ, ಯಾಕೆಂದರೆ ಪ್ರತಿ ಸತಿನೂ ಐ ವ್ಯಾಲ್ಯೂ 0 ಇರುತ್ತೆ, ಲೆಸ್ ದೆನ್ 3 ಟ್ರೂ ಆಗೇ ಆಗುತ್ತೆ, ಆದಾಗ ಪ್ರಿಂಟ್ ಆಗ್ತಾನೆ ಹೋಗುತ್ತೆ. ಈ ಥರ ಏನಾಗುತ್ತೆ, ಇನ್ಫೈನೈಟ್ ಲೂಪಿಗೆ ಹೋಗಿಬಿಡುತ್ತೆ. ಸೊ ಈ ರೀತಿ ಹೋದಾಗ ನಮ್ಮ ಪ್ರೋಗ್ರಾಮ್ ನಿಂತ್ಕೊಳ್ಳುತ್ತೆ, ನಮ್ಮ ಎಡಿಟರ್ ಅಥವಾ ಏನು ನೀವು ರನ್ ಮಾಡ್ತಾ ಇದ್ದೀರ ವರ್ಚುವಲ್ ಮಿಷಿನ್ ಅದು ಕೂಡ ನಿಂತ್ಕೊಳ್ಳುತ್ತೆ, ಸಿಸ್ಟಮ್ ಹೀಟ್ ಆಗುತ್ತೆ. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಾಗಿ ನಾನೇನು ಮಾಡ್ತೀನಿ, ಲಾಸ್ಟಲ್ಲಿ ಐ ++ನ ಬರೀತೀನಿ. ಸೊ ಇವಾಗ ಏನಾಗುತ್ತೆ, ಪ್ರೋಗ್ರಾಮ್ನ ರನ್ ಆದಾಗ ಫಸ್ಟ್ ನಿಮಗಿದೆ ಐ ವ್ಯಾಲ್ಯೂ 0 ಇದೆ, ವೈಲ್ ಲೂಪಿಗೆ ಬಂದಾಗ ಐ ಲೆಸ್ ದೆನ್ 3 ಅಂದರೆ 0 ಲೆಸ್ ದೆನ್ 3 ಕಂಡೀಷನ್ ಟ್ರೂ ಆಗುತ್ತೆ. ಟ್ರೂ ಆದಾಗ ನಿಮಗೆ ಒಂದು ರೌಂಡು ಹಲೋ ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಆದಮೇಲೆ ನೆಕ್ಸ್ಟ್ ಏನಿದೆ I++, ಅಂದರೆ ಐ ವ್ಯಾಲ್ಯೂ ಏನಿದೆ 0 ಇದ್ದಿದ್ದೀಗ 1 ಆಗುತ್ತೆ. ಸೊ 1 ಆದಾಗ ಮತ್ತೆ ಕಂಡೀಷನ್ ಬಂತು ಲೆಸ್ ದೆನ್ 3, ಇದು ಕೂಡ ಟ್ರೂ ಆಗುತ್ತೆ. ಆವಾಗ ಮತ್ತೆ ನಿಮಗೆ ಹಲೋ ಪ್ರಿಂಟ್ ಆಗುತ್ತೆ. ಹಲೋ ಪ್ರಿಂಟ್ ಆದಮೇಲೆ ನೆಕ್ಸ್ಟ್ ಮತ್ತೆ ಏನು ಸಿಗ್ತದಕ್ಕೆ I++ ಇನ್ಕ್ರಿಮೆಂಟ್ ಆಗಿ 2 ಆಗುತ್ತೆ. 2 ಆದಮೇಲೆ ಮತ್ತೆ ವಾಪಸ್ ಹೋಗುತ್ತೆ 2. ಇಲ್ಲಿ ಮತ್ತೆ ಕಂಡೀಷನ್ ಸಿಕ್ತೀಗ ಐ ವ್ಯಾಲ್ಯೂ ಏನಿದೆ 2 ಆಗಿದೆ, 2 ಲೆಸ್ ದೆನ್ 3, ಇದು ಕೂಡ ಟ್ರೂ. ಟ್ರೂ ಆದಾಗ ಮತ್ತೆ ಒಳಗಡೆಗೆ ಎಂಟ್ರಿ ಆಗುತ್ತೆ. ಎಂಟ್ರಿ ಆದಾಗ ಮತ್ತೆ ಅದಕ್ಕೇನು ಸಿಕ್ತು, ಹಲೋ ಸಿಕ್ಕಾಗ ಮತ್ತೆ ನೆಕ್ಸ್ಟ್ ಏನಿದೆ ಅದಕ್ಕೆ ಸ್ಟೇಟ್ಮೆಂಟ್ I++. ಅಂದರೆ ಐ ವ್ಯಾಲ್ಯೂ ಮತ್ತೆ ಇನ್ಕ್ರಿಮೆಂಟ್ ಆಗಿ 3 ಆಯಿತು, 3 ಲೆಸ್ ದೆನ್ 3. ಸೊ ಈ ಪಾರ್ಟಿಗೆ ಬರುತ್ತೆ. ಸೊ ಈ ಪಾರ್ಟಿಗೆ ಬಂದಾಗ ನಮ್ಮ ಕಂಡೀಷನ್ ಫಾಲ್ಸ್ ಆಗುತ್ತೆ,
ಅಲ್ಲಿಗೆ ನಮ್ಮ ಪ್ರೋಗ್ರಾಮ್ ನಿಲ್ಲುತ್ತೆ. ಸೊ ನಿಂತಾಗ ನಮ್ಗೆ ಎಷ್ಟು ಸತಿ ಹಲೋ ಪ್ರಿಂಟ್ ಆಯ್ತು? ಈಗ 3 ಸತಿ ಹಲೋ ವ್ಯಾಲ್ಯೂ ಪ್ರಿಂಟ್ ಆಗಿದೆ. ಸೊ ಈ ರೀತಿ ನಮ್ಮ ವೈಲ್ ಲೂಪ್ ವರ್ಕ್ ಆಗುತ್ತೆ. ಈ ರೀತಿ ನಾವು ಒಂದು ಪಾರ್ಟ್ ಆದಮೇಲೆ ನಮ್ಮ ಕಂಡೀಷನ್ನ ಫಾಲ್ಸ್ ಮಾಡಬೇಕು. ಸೊ ಇದನ್ನು ಪ್ರೋಗ್ರಾಮಲ್ಲಿ ಬರ್ದು ನೋಡೋಣ. ನಾನೀಗ ನನ್ನ ಪ್ರೋಗ್ರಾಮ್ ಪಾರ್ಟಿಗೆ ಬಂದಿದ್ದೀನಿ. ಸೊ ಇಲ್ಲಿ ಫಸ್ಟ್ ನಾನು ಒಂದು ವ್ಯಾಲ್ಯೂನ ತಗೊಳ್ತೀನಿ, ಇಂಟ್ I ಈಕ್ವಲ್ಸ್ 0. ನೆಕ್ಸ್ಟ್ ವೈಲ್ ಲೂಪ್ನ ಬರಿತೀನಿ. ವೈಲಲ್ಲಿ ಕಂಡೀಷನ್ ಬರಿತೀನಿ I ಲೆಸ್ ದೆನ್ 3. ಓಕೆ, ಬ್ರ್ಯಾಕೆಟ್ನ ಬರೆದಿದ್ದೀನಿ. ಈಗ ಇಲ್ಲಿ ನಾನು ಔಟ್ಪುಟ್ ಬರೀತೀನಿ ಹಲೋ. ಸೊ ಇನ್ನೊಂದ್ಸತಿ ರನ್ ಮಾಡಿ ನೋಡೋಣ ಏನಾಗ್ಬೋದು ಅಂಥೇಳಿ. ಸೊ ರನ್ ಮಾಡಿದ್ದೀನಿ, ನೋಡ್ಬೋದು ವರ್ಕ್ ಆಗ್ತಾನೆ ಇದೆ, ರನ್ ಆಗ್ತಾನೆ ಇದೆ. ಇಲ್ಲಿ ನೋಡ್ಬೋದು ವರ್ಕ್ ಆಗ್ತಾನೆ ಇದೆ, ಪೂರ್ತಿ ಹೋಗ್ತಾನೆ ಇದೆ, ಪ್ರೋಗ್ರಾಮ್ ಎಂಡೇ ಆಗ್ತಾ ಇಲ್ಲ. ಸೊ ಈ ಪ್ರೋಗ್ರಾಮ್ನ ನಾನೇ ಸ್ಟಾಪ್ ಮಾಡ್ಕೊಳ್ತೀನಿ ಮ್ಯಾನ್ಯಲ್ ಆಗಿ. ಈ ರೀತಿ ಏನಾಗುತ್ತೆ, ವರ್ಕ್ ಆಗ್ತಾನೆ ಇರುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, I++. ಈಗ ರನ್ ಮಾಡೋಣ. ಸೊ ನೋಡ್ಬೋದು 3 ಟೈಮ್ಸ್ ಹಲೋ ಪ್ರಿಂಟ್ ಆಯಿತು, ಅಲ್ಲಿಗೆ ನಮ್ಮ ಪ್ರೋಗ್ರಾಮ್ ನಿಂತ್ಕೊಂಡಿದೆ. ಸೊ ಈ ರೀತಿ ನಾವು ಕಂಡೀಷನ್ನ ಫಾಲ್ಸ್ ಮಾಡೋದು ಲೂಪ್ ಸ್ಟೇಟ್ಮೆಂಟ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಲೂಪ್ ಸ್ಟೇಟ್ಮೆಂಟ್ಸ್ ಈ ರೀತಿ ವರ್ಕ್ ಆಗುತ್ತೆ. ಸೊ ಇದನ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡೋದಕ್ಕೆ ನಾನು ಯೂಸರ್ ಹತ್ರ ಕೇಳ್ತೀನಿ ಎಂಟರ್ ಅ ನಂಬರ್. ಸೊ ಯೂಸರ್ ಕೊಡುವಂಥ ನಂಬರನ್ನು ನಾನು ಇಂಟ್ ಎನ್ ಅನ್ನೋ ವೇರಿಯಬಲ್ಗೆ ಇನ್ಪುಟ್ ತೊಗೊಳ್ತೀನಿ. ನೆಕ್ಸ್ಟ್ ಇಂಟ್. ಸೊ ಇಲ್ಲಿ 3 ಬದಲು ನಾನು ನನ್ನ ನಂಬರ್ನ ಹಾಕ್ತೀನಿ. ಸೊ ಈಗ ಏನಾಗುತ್ತೆ, ಈಗ 3 ಇದ್ದಾಗ 3 ಟೈಮ್ಸ್ ಪ್ರಿಂಟ್ ಆಗ್ತಿತ್ತು. ಈಗ ಏನಾಗುತ್ತೆ, ನಾನು ಎಷ್ಟು ನಂಬರ್ನ ಕೊಡ್ತೋ ಅಥವಾ ಯೂಸರ್ ಎಷ್ಟು ನಂಬರ್ ಕೊಡ್ತಾರೋ ಆ ನಂಬರ್ ಇಲ್ಲಿ ಬರುತ್ತೆ, ಅಷ್ಟು ಟೈಮ್ ಹಲೋ ಪ್ರಿಂಟ್ ಆಗುತ್ತೆ. ಎಕ್ಸಾಂಪಲ್ ನೋಡ್ಬೋದು, ಇಲ್ಲಿ 5 ಕೊಡ್ತೀನಿ, ಎಂಟರ್ ಎ ನಂಬರ್, 5 ಟೈಮ್ಸ್ ಪ್ರಿಂಟ್ ಆಗಿದೆ. ಈ ರೀತಿ ನಮ್ಮ ಲೂಪ್ ಸ್ಟೇಟ್ಮೆಂಟ್ ವರ್ಕ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡೂ ವೈಲ್ ಲೂಪ್ ಬಗ್ಗೆ ತಿಳ್ಕೊಳ್ಳೋಣ.